ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆದ ನಂತರ ನಾನು ವ್ಲಾಗ್ನ ಹಾಕೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಈಗ ನನಗೆ ಪಾಪು ಆಗಿ ಹತ್ರ 2 ಮಂತ್ಸ್ ಆಗ್ತಾ ಬರ್ತಾಯಿದೆ. ಈಗ ಒಂದು ಸ್ವಲ್ಪ ಎದ್ದೇಳೋದು, ವಾಕ್ ಮಾಡೋದು, ಓಡಾಡೋದು ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಸ್ವಲ್ಪ ನಾನು ಬ್ರೇಕ್ ತಗೊಂಡೆ, ಯಾಕಂದರೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಮಗು ಇರೋ ಕಾರಣ ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲ್ಲ. ಆದ್ರೂ ಶಾರ್ಟ್ ವೀಡಿಯೋಗಳನ್ನು ಹಾಕ್ತಾಯಿದ್ದೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರ್ತಿತ್ತು. ಈಗಲೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ ಅಂತ ಒಂದೇ ಒಂದು ಚಿಕ್ಕ ಪುಟ್ಟ ಲೈಕನ್ನು ಮಾಡಿ. ವಿಡಿಯೋ ಕೊನೆವರೆಗೂ ನೋಡ್ತೀರಾ, ಆದರೆ ಲೈಕ್ ಅನ್ನೋದು ಮಾಡಿರೋದಿಲ್ಲ. ಪ್ಲೀಸ್ ಲೈಕ್ ಮಾಡಿ. ಇಲ್ಲಿ ಅಮ್ಮನ ಮನೆ ಹತ್ರ ಕೆಲವೊಂದು ಅಮ್ಮ ಗಾರ್ಡನ್ ಥರ ಮಾಡ್ಕೊಂಡಿದ್ರೆ, ಕೆಲವೊಂದು ಹೂಗಳು, ರೋಸ್ ಆಗ್ಬೋದು, ಮಲ್ಲಿಗೆ ಹೂವು, ಬಾಳೆ ಗೊನೆ ಈ ಥರದ್ದೆಲ್ಲ ಇದೆ. ಹಾಗೆ ಓಡಾಡ್ತಾ ಇದ್ದೆ, ವಾಕ್ ಮಾಡ್ತಾಯಿದ್ದೆ. ಹೋಗಲಿ ಅಂತ ಹೇಳ್ಬಿಟ್ಟು ಇದೊಂದು ಕ್ಯಾಪ್ಚರನ್ನು ತಗೊಂಡೆ. ತುಂಬ ಸುಂದರವಾಗಿತ್ತು. ಏನು ವೈಟಾಗಿದೆ ನೋಡಿ ಮೋಡಗಳು. ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸ್ತಾ ಇರುತ್ತೆ. ಅಲ್ಲಲ್ಲಿ ಮನೆಗಳು, ಹಸಿರು, ಈ ಥರ ಮೋಡ, ಇದನ್ನು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮಪ್ಪ ಹಾಕಿರೋ ಬಾಳೆ ಗಿಡದಲ್ಲಿ ಈಗ ಗೊನೆಗಳು ಬಿಡ್ತಾ ಇದೆ. ತುಂಬಾ ಅಂದರೆ ಇನ್ನೊಂದಷ್ಟು ದಿನ ಹೋದರೆ ಹಣ್ಣು ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಹಸು ಇದೆ, ಅದು ನಮ್ಮದಲ್ಲ, ಬೇರೆಯವ್ರದ್ದು. ಅದು ನೆರಳಿಗಾಗಿ ತಂದು ಹಾಕಿದ್ದಾರೆ. ಫಸ್ಟ್ ಇತ್ತು ಹಸುಗಳು. ಈಗ ಅಮ್ಮನ ಕೈಯಲ್ಲಿ ಅದೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಸುಗಳನ್ನು ಯಾವುದೇ ಇಟ್ಕೊಂಡಿಲ್ಲ. ಈಗ ಬಾಣಂತಿ ಅಂತಂದರೆ ಸಾಕಷ್ಟು ಕೆಲಸ ಇರುತ್ತೆ. ಎಷ್ಟು ಕೆಲಸ ಮಾಡಿಸಿದ್ರೂ ಮುಗಿಯೋದೇ ಇಲ್ಲ, ಮಾಡ್ತಾನೇ ಇರಬೇಕು. ಪಾಪ ನನಗೋಸ್ಕರ ಅಮ್ಮ ಇಷ್ಟೆಲ್ಲನೂ ಕಷ್ಟಪಡ್ತಾ ಇರ್ತಾರೆ ಈ ವಯಸ್ಸಲ್ಲಿ. ಅವ್ರ ವಯಸ್ಸಿಗೆ ಈಗೇನು ಅವ್ರ ವಯಸ್ಸಿದೆ, ನಾವು ಆ ವಯಸ್ಸಿಗೆ ಹೋಗೋಷ್ಟರಲ್ಲಿ ನಿಜವಾಗ್ಲೂ ಇಷ್ಟೊಂದೆಲ್ಲ ಕೆಲಸ ಮಾಡ್ತೀವ ಅಂತ ಅನಿಸುತ್ತೆ. ಯಾವತ್ತಿಗೂ ಅಮ್ಮ ಗ್ರೇಟ್ ಅಂತಲೇ ನಾನು ಹೇಳ್ತೀನಿ. ನಂತರ ಇವಾಗ 2 ಬಿಟ್ಟಿದೆ. ಒಂದು ಫಸ್ಟ್ ಬಿಟ್ಟಿದ್ದು ಸ್ವಲ್ಪ ಕಾಯೆಲ್ಲ ಆಗಿದೆ, ಇದು ಸೆಕೆಂಡು ಈ ಥರದ್ದು ಬಿಟ್ಟಿದೆ. ಆಮೇಲೆ ಹಾಗೇ ನೋಡ್ತಾ ಇದ್ದೆ, ಮಲ್ಲಿಗೆ ಗಿಡದಲ್ಲಿ ಕೆಲವೊಂದು ಹರಡಿರೋದೆಲ್ಲ ಹೂವು ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಇದನ್ನು ಕಿತ್ಕೊಂಡೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಕೀಳ್ತಾ ಇದ್ದೆ. ಸಾಕಷ್ಟು ಜನ ಅಂದರೆ ಈ ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ, ಗಿಡ ಹತ್ರ ಎಲ್ಲ ಇರಬಾರ್ದು ಅಂತ ಹೇಳಿ. ಅದು ಯಾಕೆ ಹೇಳ್ತಾರೋ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ಅಂದರೆ ದೃಷ್ಟಿ ಆಗುತ್ತೆ ಆ ಥರ ಅಂತ ಹೇಳ್ತಾ ಇರ್ತಾರೆ. ಅದೇನೋ ನನಗೂ ಗೊತ್ತಿಲ್ಲ, ಅದ್ರ ಮೇಲೆ ನಂಬಿಕೆ. ನಮ್ಮ ಮನೆ ಹತ್ರ ಒಂದು ಪುಟ್ಟ ರೋಡ್ ಇದೆ. ಅಲ್ಲೆಲ್ಲನೂ ಸಾಕಷ್ಟು ಅಂದರೆ ಮೈನ್ ರೋಡ್ ಥರ ಬಸ್ಗಳು, ಹೆವಿ ಗಾಡಿಗಳೆಲ್ಲನೂ ಬರ್ತಾ ಇರುತ್ತೆ. ಮತ್ತು ಹುಲ್ಗಂದ್ಬಿಟ್ಟು ಈ ಮೆದೆ ಏನು ಕಾಣ್ತದೆ, ಇದು ಹುಲ್ಲು, ಈ ಥರದ್ದೆಲ್ಲ ಇರುತ್ತೆ. ನನಗೆ ಈ ವಿಡಿಯೋ ನೋಡಿ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತು, ನನಗೇನು ಇಷ್ಟೊಂದು ಹೊಟ್ಟೆ ಕಾಣಿಸ್ತಾ ಇದೆ ಅಲ್ಲ ಅಂತೇಳ್ಬಿಟ್ಟು. ಡೆಲಿವರಿ ಆದ ನಂತರನೂ ಈ ಥರ ಹೊಟ್ಟೆ ಕಾಣಿಸ್ತಾ ಇದೆ. ಅಂದರೆ ನಾನು ಸ್ವಲ್ಪ ಟೈಟಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ಆ ಥರ ಕಾಣಿಸ್ತಾ ಇರುತ್ತೆ. ಬೇಜಾರಾಗುತ್ತೆ ನನಗೆ. ಆದರೆ ಒಂದು ಸರಿ ಅದನ್ನು ನೆನೆಸ್ಕೊಂಡಾಗ ತುಂಬ ಖುಷಿಯಾಗುತ್ತೆ. ಇನ್ನು ಲೈಫಲ್ಲಿ ನಾನು ಮತ್ತೆ ಯಾವತ್ತೂ ಈ ಥರ ನನಗೆ ಹೊಟ್ಟೆ ಬರೋದಿಲ್ಲ ಅಂತ. ಅದು ನನ್ನ ಮಗು ಇದ್ದು ಬಂದಂಥ ಜಾಗ, ಅದನ್ನು ನಾನು ಖುಷಿ ಪಡಬೇಕು ಅಂತ. ಆದರೆ ಖುಷಿ ಪಡ್ತೀನಿ, ಆ ಟೈಮ್ಗೆ ಚೆನ್ನಾಗಿರುತ್ತೆ. ಈಗಲೂ ನೆನೆಸ್ಕೊಂಡಾಗ ಮತ್ತೆ ಈ ಥರ ಮೂಮೆಂಟ್ ನನಗೆ ಬರೋದಿಲ್ಲ ಅಂತ ಅನಿಸುತ್ತೆ. ಈಗ ನಾವು ಎಲ್ಲಾದರೂ ಈಗ ಬಾಣಂತಿಲಿರಬೇಕಾದ್ರೆ ನಮಗೇನು ಅಷ್ಟು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ನಾವು ಅದನ್ನೇನಾದರೂ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಾದರೂ ಒಂದು ಡ್ರೆಸ್ ಹಾಕ್ಕೊಳ್ಬೋದು, ಒಂದು ಸೀರೆ ಹಾಕ್ಕೊಳ್ಬೋದು. ಆವಾಗ ಅನ್ನಿಸ್ತಾ ಇರುತ್ತೆ, ಏನು ಹೊಟ್ಟೆನಪ್ಪ ಇದು ಒಳಗೆ ಹೋಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನಾನೀಗ ಸ್ಕಾಫೆಲ್ಲನೂ ಬೇಸಿಗೆ ಅಲ್ವಾ, ಅಷ್ಟೊಂದೆಲ್ಲ ಕಟ್ಕೊಳ್ಳಲ್ಲ, ಹತ್ತಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಒಂದು ಸ್ವೆಟರ್ ಹಾಕಿರ್ತೀನಿ ತೆಳ್ಳಗಿರುವಂಥದ್ದು. ಯಾಕಂದರೆ ಈ ಹಳ್ಳಿ ಕಡೆ ಗೊತ್ತೇ ಇರುತ್ತೆ ನಿಮಗೆ, ನಿಮ್ಮಲ್ಲಿ ಯಾರಾದರೂ ಹಳ್ಳಿ ಕಡೆ ಬಾಣಂತನ ಮಾಡ್ಕೊಳ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ. ಸ್ವೆಟರ್ ಹಾಕು, ತಲೆಗೆ ಬಟ್ಟೆ ಕಟ್ಟು, ಹತ್ತಿ ಇಟ್ಕೋ. ಅದು ಯಾಕಂತ ಬೇಸಿಗೆಲ್ಲೂ ಈ ಥರ ತಲೆ ತಿಂತಾರಂತ ಅನಿಸುತ್ತೆ. ಆಮೇಲೆ ಅಮ್ಮನ್ನ ಕೇಳಿದ್ರೆ ಅಂದರೆ ತಲೆ ಭಾರ ಬರೋದು, ತಲೆನೋವು ಬರುತ್ತಮ್ಮ, ಅದಕ್ಕೋಸ್ಕರ ಹೇಳ್ತಾರೆ. ಮತ್ತು ನಿಮಗೆ ಸನ್ನಿ ಆಗಬಾರ್ದು ಅಂತ ಆ ಒಂದು ರೀಸನ್ಗೆ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ನಾನು ಅದನ್ನು ಸರಿ ಈಗ ಯಾಕೆ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಫಾಲೋ ಮಾಡ್ತಾ ಇರ್ತೀನಿ. ಅವತ್ತು ಭಾನುವಾರ ಆಗಿದ್ದು, ಸರಿ ಅಂತ ಹೇಳಿ ನಾನ್ ವೆಜ್ ತೊಗೊಂಡು ಬಂದಿದ್ದರು, ಮಟನ್ನು. ಅದು ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅಮ್ಮನಿಗೆ ನಾನು ಮಾಡೋ ನಾನ್ ವೆಜ್ ಅಡುಗೆಗಳಲ್ಲಿ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಆದರೆ ಈಗ ಒಂದು ಸ್ವಲ್ಪ ಅಡುಗೆ ಮಾಡೋಕ್ಕೆ ಇದನ್ನೋದು
ಸ್ವಲ್ಪ ಸ್ವಲ್ಪ ಅಮ್ಮನಿಗೆ ಕೆಲಸಗಳೆಲ್ಲ ಇರುತ್ತೆ. ಅವರು ಬಟ್ಟೆ ವಾಶ್ ಮಾಡೋದಿರುತ್ತೆ ಮಗುದು, ನೆಕ್ಸ್ಟು ಸಾಮಾನುಗಳೆಲ್ಲ ವಾಶ್ ಮಾಡೋದಿರುತ್ತೆ, ಮತ್ತು ಬಟ್ಟೆಗಳೆಲ್ಲ ಎತ್ಕೊಂಡು ಬರಬೇಕು, ಅದನ್ನೆಲ್ಲ ಮಡಚಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ನಾನು ಆ ಟೈಮಲ್ಲಿ ಮಗು ನಿದ್ದೆ ಮಾಡೋ ಟೈಮಲ್ಲಿ ಈ ಥರ ಸಣ್ಣ ಪುಟ್ಟ ಕೆಲಸಗಳು, ಅಡುಗೆ ಮಾಡೋದಾಗ್ಬೋದು, ಒಗೆದಿರೋ ಬಟ್ಟೆ ಎಲ್ಲ ತಂದು ಹಾಕಿರ್ತಾರೆ ಅದನ್ನು ಮಡ್ಚ್ಕೊಳ್ಳೋದಾಗ್ಬೋದು, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಈಗೀಗ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನನಗೆ ಗೊತ್ತಿರೋ ಥರ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಮಸಾಲೆಗೆ ಫಸ್ಟು ಇಷ್ಟು ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ಮೊದಲಿಗೆ ನಾನು ಮಸಾಲೆನ ರುಬ್ಕೊಳ್ತೀನಿ. ಆಮೇಲೆ ಅಮ್ಮ ಬಂದು ಇನ್ನು ತಣ್ಣೀರೆಲ್ಲ ನಾನು ಮುಟ್ತಾ ಇಲ್ಲ, ಅಮ್ಮ ನನಗೆ ಎಲ್ಲ ತೊಳ್ಕೊಡ್ತಾರೆ, ಆವಾಗ ನಾನು ಅದನ್ನು ಮಾಡ್ಕೊಳ್ತೀನಿ. ಯಾಕಂದರೆ ಇನ್ನೂ ತಣ್ಣೀರು ಮುಟ್ತಾ ಇಲ್ಲ, 3 ತಿಂಗಳವರೆಗೂ ತಣ್ಣೀರೆಲ್ಲ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಆನಂತರ ಗಂಗೆ ಪೂಜೆ ಮಾಡಿದ್ಮೇಲೆ ನಾವು ತಣ್ಣೀರು ಮುಟ್ಟಬೇಕು ಅಂತ ಅಮ್ಮ ಹೇಳಿದ್ರು. ಸರಿ, ಅಮ್ಮ ಎಲ್ಲ ನನಗೆ ನೀಟಾಗಿ ವಾಶ್ ಮಾಡಿ ತೊಳ್ಕೊಟ್ರು. ನಾನಿವಾಗ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಅನ್ನಿಸ್ತಾ ಇರುತ್ತೆ ಇದಕ್ಕೂ ಅಮ್ಮನ ಸಹಾಯ ಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಈಗ ಮಸಾಲೆಗೆಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ನೀವು ಮಾಡಿ, ಚೆನ್ನಾಗಿರುತ್ತೆ. ಅಂದರೆ ಇದರಲ್ಲಿ ನಾನು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಬಳಸಿದ್ದೀನಿ. ಯಾಕಂದರೆ ಈಗ 2 ತಿಂಗಳಾದಮೇಲೆ ಒಂದೇ ಅಮ್ಮ ಅಪ್ಪನಿಗೂ ಮತ್ತು ನನಗೂ ಒಂದೇ ಥರ ಸಾಂಬಾರುಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಮೊದಲು ನನಗೆ ಬೇರೆ ಸಾಂಬಾರು ಮಾಡ್ತಾಯಿದ್ರು, ಆದರೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಆ ಥರ ಮಾಡ್ತಾಯಿದ್ರು. ಈಗ ಒಂದು ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಇಟ್ಕೊಂಡು ಅದೇ ಥರ ನಮಗೇನು ಮಾಡೋದು, ನಿನಗೇನು ಸಪ್ರೇಟಾಗಿ ಒಬ್ಳಿಗೆ ಮಾಡೋದು ಅಂತೇಳ್ಬಿಟ್ಟು ಹಾಗೆ ಮಾಡ್ಕೊಳ್ತೀವಿ. ಅಂದರೆ ಒಂದು ಸ್ವಲ್ಪ ಮಸಾಲೆ ಐಟಮ್ ಕಮ್ಮಿ ಇರುತ್ತೆ, ಯಾಕಂದರೆ ಮಗುಗೆ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿರ್ತಾರೆ. ಆದರೆ ಅದೇ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ. ಈಗ ಮಸಾಲೆ ರುಬ್ಕೊಂಡಿದ್ದಾಯಿತು. ಈಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈಗ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡೆ ಅಡುಗೆ ಮಾಡ್ತಾಯಿದ್ರೂ ಮಗು ಕಡೆನೇ ಗಮನ ಎಳೀತಾ ಇರುತ್ತೆ. ಮಗು ಎದ್ದೇಳ್ತಾ ಅಳ್ತಾ ಇದೆಯಾ, ಈ ಥರದ್ದೆಲ್ಲ ಅನ್ನಿಸ್ತಾ ಇರುತ್ತೆ ತಾಯಂದ್ರಿಗೆ. ಇನ್ನೊಂದು ನನ್ನ ಮಗನೂ ಅಷ್ಟೇ, ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಅವನೀಗ ಊರಿಗೆ ಹೋಗಿದ್ದಾನೆ. ಅವನ್ನ ಬಿಟ್ಟಿರೋದು ಕಷ್ಟ, ಯಾಕಂತಂದರೆ ಅವನು ಇಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗ್ಬೇಕು ಅವನು, ಮತ್ತು ಇಲ್ಲಿಂದ ಸ್ಕೂಲ್ಗೆ ಕಳ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅವನ್ನ ನೆನೆಸ್ಕೊಳ್ತಾ ಇರ್ತೀನಿ. ಅವ್ನು ಫೋನ್ ಮಾಡಿದ್ರು ಯಾವಾಗ ನನ್ನ ಹತ್ರ ಅದೇ ಮಾತಾಡೋದಿಲ್ಲ, ಅದು ಒಂಥರ ನನಗೆ ಬೇಜಾರು ಅನಿಸುತ್ತೆ. ನಾನು ಹೇಳ್ತಾ ಇರ್ತೀನಿ ಮಾತಾಡು ಅಂತ, ಅವನಿನ್ನ ಚಿಕ್ಕ ಪಾಪು ಅಲ್ವ, ಅವನಿಗೇನು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಇನ್ನು ಈ 2ನೇ ಮಗುಗೂ ಅಷ್ಟೇ, ಮಗು ಕಡೆನೇ ತಾಯಂದ್ರಿಗೆ ಎಷ್ಟೇ ಮಕ್ಕಳಾದರೂ ಮಕ್ಕಳು ಒಂದು ಮಗುನೂ ಅವ್ರಿಗೆ ಹೆಚ್ಚಾಗಲ್ಲ, ಕಮ್ಮಿ ಆಗಲ್ಲ. ಇಬ್ಬರು ಮಕ್ಕಳನ್ನೂ ಒಂದೇ ಥರ ನೋಡ್ಕೊಳ್ತಾ ಇರಬೇಕು. ಆವಾಗ ಅವ್ರಿಗೆ ಭೇದ ಭಾವ ಅನ್ನೋದು ಬರೋದಿಲ್ಲ. ನಾವು ಹೇಗೆ ನೋಡ್ಕೊಳ್ತೀವೋ ಮಕ್ಕಳು ಹಾಗೆ ಬೆಳೀತಾ ಇರ್ತಾರೆ. ಹಾಗೆ ಶಿಂಕಲ್ಲಿ ಕೆಲವೊಂದೆಲ್ಲ ಪಾತ್ರೆಗಳಿತ್ತು, ಅದೆಲ್ಲನೂ ನೀಟಾಗಿ ಒಂದು ಬೇಷನ್ಗೆ ಹಾಕಿಟ್ಬಿಟ್ರೆ ಅಮ್ಮ ಕುತ್ಕೊಂಡು ತೊಳಿತಾರೆ. ನಾವು ಅಡುಗೆ ಮನೆಯಲ್ಲೆಲ್ಲನೂ ಸಾಮಾನೆಲ್ಲ ತೊಳೆಯೋದಿಲ್ಲ, ಅದನ್ನು ಹಾಕಿಟ್ಬಿಟ್ರೆ ಅಮ್ಮ ಆಮೇಲೆ ನೀಟಾಗಿ ತೊಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಕಿಚನ್ನು ಅಷ್ಟೇ ಅಡುಗೆ ಮಾಡಿಕೊಂಡೇ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮನ ಮನೇಲಿ ಯಾವುದೇ ಥರದ್ದು ಕಬೋರ್ಡ್ಸ್ ಆಗ್ಬೋದು ಆ ಥರದ್ದೆಲ್ಲ ಏನಿಲ್ಲ, ನಾನು ಸ್ವಲ್ಪ ಫ್ರಿಜ್ಜೆಲ್ಲ ಇದೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಈಗ ನಾನು ಬಿಸಿನೀರು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ, ಕೈಯೆಲ್ಲ ವಾಶ್ ಮಾಡ್ಕೊಳ್ತಾ ಇರಬೇಕಲ್ವ, ಅಡುಗೆ ಮಾಡಬೇಕಾದ್ರೆ ಗಲೀಜಾಗ್ತಾ ಇರುತ್ತೆ. ಈಗ ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈಗ ಈ ಥರ ಚೆನ್ನಾಗಿ ಅದರಲ್ಲಿರೋ ನೀರು ಎಣ್ಣೆ ಎಲ್ಲ ಬಿಟ್ಕೊಂಡ ನಂತರ ನಾವೇನು ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಆರಾಮಾಗಿ ನಿಮ್ಮಲ್ಲಿ ಯಾರಾದರೂ ಬಾಣಂತಿಗಳಿದ್ರೂ ಈ ಥರ ಮಾಡಿಕೊಂಡು ತಿನ್ಬೋದು. ಆ ನಂತರ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡೋದಷ್ಟೇ. ಅಂದರೆ ಮೇಕೆ ಮಟನ್ ಅಂತಾರಲ್ವ, ಅದನ್ನು ತೊಗೊಂಡು ಬಂದಿದ್ದರು. ಅದಾದರೆ ಈಟ್ ಅಂತ ಹೇಳ್ತಾರೆ, ಮತ್ತು ಕುರಿದಾದರೆ ಅದು ಅಷ್ಟು ಒಳ್ಳೆಯದಲ್ಲ ಬಾಣಂತಿರಿಗೆ, ಒಂದು 5 ಮಂತ್ಸ್ವರೆಗೂ ಅಂತ ಹೇಳ್ತಾರೆ. ಮತ್ತು ನಾನು ಕಾಲು ತರೋದಕ್ಕೆ ಹೇಳಿದ್ದೆ. ಮತ್ತು ನನಗೆ ತಲೆ ಸಾರೆಲ್ಲ ಅಷ್ಟೊಂದು ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಕಾಲಾದರೆ ಸೂಪ್ ಮಾಡಿಕೊಂಡು ಕುಡಿತೀನಿ. ಅಮ್ಮ ಕೆಲವೊಂದು ಮಳ್ಳೆ ಹೂವೆಲ್ಲ ಸಿಕ್ಕಿತ್ತು, ಅದನ್ನು ಕಟ್ತಾ ಇದ್ದರು. ಈ ಥರ ಅವ್ರಿಗೆ ಎಲ್ಲ ಕೆಲಸಗಳು ಇದ್ದೇ ಇರುತ್ತೆ, ಅವ್ರು ಮಾಡ್ತಾ ಇರ್ತಾರೆ. ಅದರಲ್ಲಿ ಈಗ ನಾನೊಂದು ಸ್ವಲ್ಪ
ಎದ್ದು ಇದೊಂದು ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ನನಗೆ ಮಳ್ಳೆ ಹೂವು ಅಂದರೆ ತುಂಬ ಇಷ್ಟ. ಅಂದರೆ ಇವಾಗ ಮುಡ್ಕೊಳ್ಳೋ ಸಿಚುವೇಷನ್ನಲ್ಲಿ ಇಲ್ಲ, ಮುಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಮಗುಗೆ ಕಿಸ್ರಾಗುತ್ತೆ ಅಂತಲೂ ಹೇಳ್ತಾ ಇರ್ತಾರೆ. ಸದ್ಯಕ್ಕೆ ನನ್ನ ರೊಟೀನ್ ಈ ಥರ ನಡೀತಾ ಇದೆ. ಮುಂದೆ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಂಬಾರು ಬಂದಿದೆ ಅಂತ ಹೇಳ್ಬಿಟ್ಟು. ಸಾಂಬಾರು ಮಾಡಿಟ್ರೆ ಆಮೇಲೆ ಅಮ್ಮ ಮುದ್ದೆ ಮಾಡಿಕೊಡ್ತೀನಿ ನನಗೆ ಅಂತ ಹೇಳಿದ್ರು. ಎಷ್ಟು ತೆಳ್ಳಗೆ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ, ತುಂಬ ಟೇಸ್ಟಿಯಾಗಿತ್ತು. ಈ ಥರ ನೀವು ಮಸಾಲೆ ಒಂದು ಸರಿ ಟ್ರೈ ಮಾಡಿ. ನಾನು ಮಸಾಲೆಗಳೆಲ್ಲ ಹಾಕೋದು ನಿಮಗೆ ಹೇಳಲಿಲ್ಲ, ಹಾಗೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಅದನ್ನು ಏನೇನು ಹಾಕಿದ್ದೀನಿ ಅಂತಲೂ ಹೇಳಿಲ್ಲ. ಬಿಸಿ ಬಿಸಿಯಾಗಿ ಸಾಂಬಾರು ರೆಡಿ ಆಯಿತು. ಇನ್ನೇನಿದ್ರು ಅಮ್ಮ ಮುದ್ದೆ ಮಾಡ್ತಾರೆ. ಅಂದರೆ ಈಗ ಸದ್ಯಕ್ಕೆ ನನಗೆ 2 ಮಂತ್ಸ್ ಆದಮೇಲೆ ಮುದ್ದೆ ಅನ್ನೋದು ಕೊಡ್ತಾ ಇದ್ದಾರೆ. ಹಾಗೆ ಕಿಚನೆಲ್ಲನೂ ಕ್ಲೀನ್ ಆಯಿತು. ಆಮೇಲೆ ಮಗುಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕಿತ್ತು. ಅಂದರೆ ನಾವೊಂದು 2 ಗಂಟೆ 3 ಗಂಟೆ ಟೈಮ್ಗೆ ಸ್ನಾನ ಮಾಡಿಸ್ತೀವಿ. ನಾನು ಮಧ್ಯಾಹ್ನದ ಅಡುಗೆನೂ ರೆಡಿ ಮಾಡಿದೆ. ಅಮ್ಮ ನೀರು ಕಾಯಿಸ್ತಾ ಇದ್ದಾರೆ. ನೆಕ್ಸ್ಟು ಇದೊಂದು ಬೆಲ್ಟ್ ಅನ್ನೋದು ತರಿಸ್ಕೊಂಡೆ ನಾನು, ಹೊಟ್ಟೆ ಕರಗ್ಸೋಕ್ಕೆ. ನೋಡೋಣ, ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದನ್ನು ತರಿಸ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದನ್ನು ಟ್ರೈ ಮಾಡೋ ನಂತರ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇದಕ್ಕೆ ಅಂದರೆ ಉಕ್ಸು 3 ಉಕ್ಸ್ ಕೊಟ್ಟಿದ್ದಾರೆ. ಒಂದು ಮಾತ್ರ ನಾವೇನು ಉಕ್ ಹಾಕ್ತೀವಿ ಆ ಥರದ್ದಿದೆ. ನಾವು ಅಡ್ಜಸ್ಟಬಲ್ ಆಗಿ ನಾನು ಇಲ್ಲಿ M ಸೈಜ್ ತೊಗೊಂಡಿದ್ದೀನಿ. ನೋಡೋಣ ಅಂತ ಹೇಳ್ಬಿಟ್ಟು ಇದು ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನು ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡೋ ಟೈಮಲ್ಲಿ ಇದನ್ನು ಹಾಕ್ಕೊಂಡು ಕೆಲಸ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ 1 ಅವರ್ ಅಷ್ಟೇ ಹಾಕ್ಕೊಳ್ತೀನಿ ಸದ್ಯಕ್ಕೆ ಈಗ. ಯಾಕಂದರೆ ಸೆಕ್ಷನ್ ಆಗಿರೋದ್ರಿಂದ ತುಂಬ ಹೊತ್ತು ಹಾಕ್ಕೊಳ್ಬಾರ್ದು. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಬಸ್ರೀಲಿ ಕಂಡಂಗೆ ಕಾಣ್ತಾ ಇರುತ್ತೆ ನಮ್ಮ ಈ ಬಾಣಂತಿಲ ಹೊಟ್ಟೆ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ನಾನಿರೋ ಒಂದು ಹೈಟ್ಗೆ ಅದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಇದನ್ನು ತರಿಸ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಇದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇದು ಬಂದು ನನಗೆ ಒಂದು 180 ಆಯಿತು ಈ ಒಂದು ಏನು ಶೇಪ್ ವೇರು ಇದು. ನಂತರ ಅಮ್ಮ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿದ್ರು. ಮುದ್ದೆ ಮಾಡಿಕೊಂಡು ಹಾಕ್ಕೊಂಡು ತಿಂತಾಯಿದ್ದೀನಿ. ಅಂದರೆ ಮುದ್ದೆ ತುಂಬ ಗಟ್ಟಿ ಇರೋದಿಲ್ಲ, ತೆಳುವಾಗಿ ಮುದ್ದೆ ಮಾಡಿಕೊಡ್ತಾರೆ. ಯಾಕಂದರೆ ಮಗುಗೆ ಜೀರ್ಣ ಆಗಬೇಕಲ್ಲ ಅಂತ. ಹಳ್ಳಿ ಕಡೆ ಎಲ್ಲನೂ ಇದೇ ಥರನೇ. ಡಾಕ್ಟರ್ಸ್ ಹೇಳ್ತಾರೆ ನೀವು ಎಲ್ಲ ಥರನೂ ಫುಡ್ ತೊಗೊಳ್ಬೋದು ಅಂತ. ಅಂದರೆ ಹಳ್ಳಿ ಕಡೆ ಅಜ್ಜಿದಿರು ಕೇಳೋದಿಲ್ಲ, ನಿಮಗೆ ಗೊತ್ತಾಗಲ್ಲ ಜೀರ್ಣ ಆಗೋದು, ಮಗು ಆಮೇಲೆ ಅಳ್ತಾ ಇದ್ರೆ ಆಮೇಲೆ ಏನು ಮಾಡ್ತೀರಾ ಅಂತಲೂ ಬೈತಾ ಇರ್ತಾರೆ. ಅದಕ್ಕೋಸ್ಕರ ಏನಪ್ಪ ಮಾಡೋದು ಅಂತೇಳಿ ಅವ್ರ ಮಾತೇ ಕೇಳಿಬಿಡೋದು. ನೆಕ್ಸ್ಟು ಊಟ ಎಲ್ಲ ಮಾಡ್ಕೊಂಡ್ವಿ. ಆನಂತರ ಮಗುಗೆ ಈಗ ಸ್ನಾನ ಮಾಡಿಸಿ ಮೈಯೆಲ್ಲ ಒರೆಸ್ತಾ ಇದ್ವಿ. ಅಮ್ಮ ಅಷ್ಟೇ, ಅಮ್ಮನೇ ಸ್ನಾನ ಮಾಡಿಸೋದು. ನಾನು ನೀರು ಹಾಕ್ತೀನಿ, ಅವ್ರು ಸ್ನಾನ ಮಾಡಿಸ್ತಾರೆ. ಈ ಥರ ಅವರು ನನಗೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಕೆಲವೊಂದು ಸರಿ ಅನಿಸುತ್ತೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ, ತಂದೆ ತಾಯಿ ಇರೋದಕ್ಕೆ ನಮಗೆ ಎಷ್ಟೆಲ್ಲನೂ ಹೆಲ್ಪು, ಹಾಗೆ ಎಷ್ಟೆಲ್ಲನೂ ನಮಗೋಸ್ಕರ ಅವ್ರ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟೆಲ್ಲ ಮಾಡ್ತಾರೆ ಅಂತ. ಅವಳು ಸ್ನಾನ ಮಾಡಿಕೊಂಡು ರೆಡಿ ಆದ ನಂತರ ಮಲ್ಕೊಂಡು ಬಿಡ್ತಾಳೆ ಅವಳು. ಆಮೇಲೆ ಸ್ವಲ್ಪ ಹೂವೆಲ್ಲ ಇತ್ತು, ಅಮ್ಮ ನಾನು ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಒಂದು ಕಪ್ ಕಾಫಿಯನ್ನು ತೊಗೊಳ್ತೀನಿ. ಅಂದರೆ ಸಂಜೆ ಒಂದು 4 ಗಂಟೆ 4:15 ಟೈಮ್ಗೆ ಒಂದು ಕಪ್ ಕಾಫಿ ತೊಗೊಳ್ತೀನಿ. ಬ್ರೆಡ್ ಇದ್ದರೆ ಬ್ರೆಡ್ ತೊಗೊಳ್ತೀನಿ ಅಷ್ಟೇ. ಯಾಕಂದರೆ ಬ್ರೆಡ್ಡು ಕಾಫಿ ತೊಗೊಳ್ಳೋದ್ರಿಂದ ಮಗುಗೆ ಹಾಲಾಗುತ್ತೆ ಅಂತಲೂ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅಮ್ಮ ಹೂವೆಲ್ಲ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೋದರು. ಸರಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಒಂದು ಕ್ಯಾಪ್ಚರನ್ನು ತೊಗೊಂಡೆ. ಸದ್ಯಕ್ಕೆ ಒಂದು ಗಿಡ ಇದೆ, ಒಂದು ಗಿಡದಲ್ಲೇ ಎಷ್ಟೊಂದು ಹೂವು ಅನ್ನೋದು ಸಿಗುತ್ತೆ. ನೆಕ್ಸ್ಟು ಕೆಲವೊಂದು ಕನಕಾಂಬರ ಗಿಡಗಳು, ತುಳಸಿ ಗಿಡಗಳು, ಈ ಥರದ್ದೆಲ್ಲ ಇದೆ. ಒಂದೊಂದು ಹೂವು ನೋಡಿ ಎಷ್ಟಪ್ಪ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ. ಇದರಲ್ಲಿ ದಿಂಡು ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಹೂವು ಬಿಡಿಸ್ತಾನೆ ಇದ್ರು ಅಮ್ಮ. ಸರಿ ಅಂತೇಳಿ ಹಾಗೆ ಒಂದು ಕ್ಯಾಪ್ಚರನ್ನು ತೊಗೊಂಡೆ. ಈಗ ಮಳೆ ಬೀಳ್ತಾ ಇದೆ ಅಲ್ವಾ, ಸುತ್ತು ಹಸಿರಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದು ಬಂದುಬಿಟ್ಟು ಪಾರಮುಲ್ಲು ಅಂತ ಹೇಳ್ತಾರೆ ಹಸುಗಳಿಗೆ. ಅದು
ಇಷ್ಟೊಂದು ಹೂವು ಸಿಕ್ಕಿತ್ತು. ಅದನ್ನು ಕನಕಾಂಬರ ಜೊತೆ ಮತ್ತು ಸೊಪ್ಪು ಹಾಕಿ ಸೇರಿಸಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹೂವನೂ ಅಷ್ಟೇ ನಾನು ಯಾವುದು ಕಟ್ತಾ ಇಲ್ಲ, ಮನೆ ಹೂವೆಲ್ಲನೂ ಕಟ್ಕೊಳ್ಳೋದು ಮಾಡೋದು. ಈ ಬ್ಲಾಗ್ ಇಲ್ಲಿವರೆಗೂ ಇರುತ್ತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.